ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು ಮಕ್ಕಳೇ. ಈ ದಿನ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಆದರೆ ನಾವು ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಏನು ಮಾಡಿದ್ದೀವಿ, ನಾವು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದೀವಿ ಅಲ್ವಾ. ಈಗ ಒಂದಷ್ಟು ನಮ್ಮ ಶಾಲೆ ವತಿಯಿಂದ ಒಂದು ಚಿಕ್ಕ ಪ್ರದರ್ಶನ, ವಸ್ತು ಪ್ರದರ್ಶನ, ಅದರಲ್ಲೂ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮೇಲುಗೇರಿ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಕೋರ್ತೇನೆ. ಸರ್ ಅವರು ನಿಮ್ಮೆಲ್ಲರಿಗೂ ಉದ್ದೇಶಿಸಿ ಒಂದು ನಾಲ್ಕು ಮಾತಾಡಬೇಕು ಅಂತ ಹೇಳಿ ಅಂತ ಕೇಳ್ತೀನಿ. ಇಂದು ರಾಷ್ಟ್ರೀಯ ವಿಜ್ಞಾನ ದಿನ. ವಿಜ್ಞಾನ ವಸ್ತು ಪ್ರದರ್ಶನ ಇದೆ ನಮ್ಮ ಶಾಲೆಯಿಂದ. ನಮ್ಮ ಶಾಲಾ ಮಕ್ಕಳ ತಯಾರಿಸಿದ ಮಾಡೆಲ್ಸ್ ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಿತವಾಗ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಶಾಲೆಯ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು ವಿಜ್ಞಾನದ ಮಾಡೆಲ್ಸ್ ಮತ್ತು ವಿಜ್ಞಾನದ ಚಿತ್ರಗಳನ್ನು ಬರೆದುಕೊಂಡು ಬಂದಿರೋದ್ರಿಂದ ಬಹಳ ಸಂತೋಷ ಆಗ್ತಾ ಇದೆ. ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ವೈಜ್ಞಾನಿಕವಾಗಿ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಕಾಣಬೇಕು. ವೈಜ್ಞಾನಿಕ ಮನೋಭಾವನೆ ಎಲ್ಲ ಮಕ್ಕಳಲ್ಲೂ ಬರಬೇಕು. ಅದಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರಚಿಸ್ತಾ ಇದೆ. ಈಗ ಇನ್ನೂ ಒಂದು ಮಾಡಿದ್ದಾರೆ. PUC ಸೈನ್ಸ್ ತಗೊಂಡಂತ ಒಬ್ಬ ವಿದ್ಯಾರ್ಥಿಯು ಮುಂದಿನ ದಿನಗಳಲ್ಲಿ BSc ಸೈನ್ಸ್ ಏನು ಮಾಡಿಬಿಡ್ತಾರೆ ಅಂದರೆ, ಆದಷ್ಟು PUC ಸೈನ್ಸ್ ತಗೊಂಡ ತಕ್ಷಣನೇ ಡೈವರ್ಟ್ ಆಗಿ ಬೇರೆ ಬೇರೆ ಇಂಜಿನಿಯರಿಂಗು ಮೆಡಿಕಲ್ಲು ಈ ಕಡೆ ಹೋಗ್ಬಿಡ್ತಾರೆ ಅಂತೇಳಿ, ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಲಿ ಅಂತೇಳಿ ನಮ್ಮ ಕೇಂದ್ರ ಸರ್ಕಾರವು ಕೆಲವೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳನ್ನ ವೈಜ್ಞಾನಿಕವಾಗಿ ಏನಾದರೂ ಅಚೀವ್ಮೆಂಟ್ ಮಾಡಲಿ, ವೈಜ್ಞಾನಿಕವಾಗಿ ಏನಾದರೂ ಸಾಧನೆ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರನ್ನ ತಗೊಂಡು ವೈಜ್ಞಾನಿಕ ಸಂಶೋಧನೆಗೆ ಹೆಚ್ಚು ಇಂಪ್ರೂವ್ಮೆಂಟ್ ಆಗಲಿ ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಆಕ್ಚುಯಲ್ ಆಗಿ ಹೇಳ್ಬೇಕಪ್ಪ ಅಂದರೆ, ಆದಷ್ಟು ವೈಜ್ಞಾನಿಕ ಅಭಿವೃದ್ಧಿಗೆ ನಾವು ಶ್ರಮಿಸೋಣ. ನಮ್ಮ ಮುಂದಿನ ಮಕ್ಕಳು ಯಾರಾದರೂ ವಿಜ್ಞಾನಿಗಳು ಆಗಬಹುದು, ಏನಾದರೂ ಸಾಧಿಸಬಹುದು ಅಂತೇಳಿ ಆಶಾಭಾವನೆ ಇಟ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾರೆ. ನೀವೆಲ್ಲರೂ ಸಹ ಮುಂದೆ ವಿಜ್ಞಾನಿಗಳಾಗಿ ಅಂತ ಪ್ರಯತ್ನ ಈಗಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅಂತ ಹೇಳಿರ್ತಕ್ಕಂಥ, ಹಾಗೂ ವಿಜ್ಞಾನ ದಿನಾಚರಣೆಯ ಮಹತ್ವದಿಂದ ಮತ್ತೆ ವಿಜ್ಞಾನದ ಮಹತ್ವ ಎಷ್ಟಿದೆ ವಿದ್ಯಾಭ್ಯಾಸದಲ್ಲಿ ಮತ್ತು ಮುಂದಿನ ಭವಿಷ್ಯದಲ್ಲಿ ಎನ್ನುವಂಥದ್ದನ್ನ ಹೇಳಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. My name is Mary Krishna. I am studying 6th standard. ಹೃದಯದಲ್ಲಿ ಮಾನವನಲ್ಲಿ ಅತ್ಯಂತ ಮುಖ್ಯವಾದ ಅಂಗವಿದು. ರಕ್ತವನ್ನು ಪಂಪ್ ಮಾಡುವ ಮೂಲಕ ಶರೀರದ ಎಲ್ಲ ಭಾಗಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದು 4 ಕೋಣೆಗಳನ್ನು ಹೊಂದಿದೆ: ಮಲ ಉತ್ಕರಣ, ಫಲ ಕೃಷಿ
ಮತ್ತು ಎಡ ಹೃತ್ಕರ್ಣ ಮತ್ತು ಎಡ ಋತುಷಿ. ಶರೀರದಿಂದ ಬರುವ ಆಮ್ಲಜನಕ ರಹಿತ ರಕ್ತವು ಮೇಲ್ಮಟ್ಟ ಹಾಗೂ ಕೆಳಮಟ್ಟ ಶಶಿಗಳ ಮೂಲಕ ಬಲವೃತ್ಕರ್ಣಕ್ಕೆ ಪ್ರವೇಶಿಸುತ್ತದೆ. ಬಲವೃತ್ಕರ್ಣಿಕ್ಷಿಯು ರಕ್ತವನ್ನು ಪಂಪ್ ಮಾಡುವ ಅದನಂತರ ರಕ್ತವನ್ನು ಶ್ವಾಸಕೋಶಗಳಿಗೆ ಆಮ್ಲಜನಕ ಸ್ವೀಕರಿಸಲು ಕಳುಹಿಸುತ್ತದೆ. ಶ್ವಾಸಕೋಶಗಳಿಂದ ಬರುವ ಆಮ್ಲಜನಕಯುಕ್ತ ರಕ್ತವನ್ನು ಎಡ ಹೃತ್ಕರ್ಣಕ್ಕೆ ಪಲ್ಮರಿ ಅಪಧಮನಿ ಮೂಲಕ ಬರುತ್ತದೆ. ಎಡ ಹೃತ್ಕರ್ಣಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ಶ್ವಾಸಕೋಶಗಳಿಂದ ಆಮ್ಲಜನಕಯುಕ್ತ ರಕ್ತವನ್ನು ಎಡ ಹೃತ್ಕರ್ಣಕ್ಕೆ ಪಲ್ಮರಿ ಅಪಧಮನಿ ಮೂಲಕ ಬರುತ್ತದೆ. ಎಡ ಹೃತ್ಕರ್ಣಕ್ಕೆ ಎಡ ಹೃತ್ಕರ್ಣಿಯು ಆಮ್ಲಜನಕ ಸ್ವೀಕರಿಸಲು ಕಳುಹಿಸುತ್ತದೆ. ಎಡ ಹೃತ್ಕರ್ಣಿಯು ಅತ್ಯಂತ ಶಕ್ತಿಯುತ ಭಾಗವಾಗಿದ್ದು ಶರೀರದ ಎಲ್ಲ ಭಾಗಗಳಿಗೆ ಆಮ್ಲಜನಕಯುಕ್ತ ರಕ್ತವನ್ನು ಮಹಾ ಅಪಧಮನಿ ಮೂಲಕ ರಕ್ತವನ್ನು ಪಂಪ್ ಮಾಡುತ್ತದೆ. ನನ್ನ ಹೆಸರು ಗಂಗು, 6ನೇ ತರಗತಿ. ಇದು ಪಿಗ್ನೋಕ್ಯಾಂಬರ. ಇದರ ಮೂಲಕ ವಸ್ತುಗಳು ನೋಡುವಾಗ ಉಲ್ಟವಾಗಿ ಕಾಣುತ್ತದೆ. ಅಂದರೆ ಪ್ರತಿಬಿಂಬ ತಲೆ ಕೆಳಗಾಗಿ ಕಾಣಿಸುತ್ತೆ ಅಂತಲ್ವಾ? ಅವನಿಗೆ ಕೊಡು. ಇರ್ಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಮಾಲಿನ್ಯಗಳಲ್ಲಿ ವಾಯುಮಾಲಿನ್ಯವು ಒಂದಾಗಿದೆ. ವಾಯುಮಾಲಿನ್ಯವು ಮಾನವರು, ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಹಾನಿಯಾಗುತ್ತದೆ. ವಾಯುಮಾಲಿನ್ಯವು ಗಾಳಿಯನ್ನು ಕಲುಷಿತಗೊಳಿಸುತ್ತದೆ. ಈ ಮಾಲಿನ್ಯ ಅನೇಕ ರೋಗಗಳಿಗೆ ಕಾರಣವಾಗಿದೆ. ಈ ಮಾಲಿನ್ಯ ಜಾಗತಿಕ ತಾಪಮಾನಕ್ಕೆ ಕಾರಣವಾಗುತ್ತದೆ. ಇದು ಪ್ರಕೃತಿಯ ಸೌಂದರ್ಯವನ್ನು ಹಾಳು ಮಾಡುತ್ತದೆ. ಇದು ಓಝೋನ್ ಪದರವನ್ನು ಹಾಳು ಮಾಡುತ್ತದೆ. ಮರಗಳನ್ನು ಕಡಿಯುವುದು, ಇಂಧನವನ್ನು ಸುಡುವುದರಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ. ಈ ವಾಯು ಮಾಲಿನ್ಯ ತಡೆಗಟ್ಟುವುದಕ್ಕೆ ನಾವು ಹೆಚ್ಚು ಮರಗಳು, ಗಿಡಗಳು ಎಲ್ಲ ಗಿಡಗಳನ್ನು ಬೆಳೆಸಬೇಕು. ಡಿಸೆಂಬರ್ 2ರಂದು ವಾಯು ಮಾಲಿನ್ಯ ನಿಯಂತ್ರಣವನ್ನು ಆಚರಿಸಲಾಗುತ್ತದೆ. ಇಷ್ಟೇ ಹೇಳ್ತಾ ಮುಗಿಸುತ್ತೇನೆ. ನನ್ನ ಹೆಸರು ಮೊಹಮ್ಮದ್ ರಿಯಾನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಕಾಮನ ಬಿಲ್ಲವು 7 ಬಣ್ಣಗಳು ಸೇರಿಸಿ ಎಲ್ಲ ವೈಟ್ ಮಾಡೋಣ. ವೈಟ್ ಆಗುತ್ತದೆ. ಬಿಳಿ ಬಣ್ಣ ಕಾಣಿಸ್ತಾ ಇದೆಯಾ? ಸ್ಟಾಪ್ ಮಾಡಿ. ಈಗ ಶುರು ಮಾಡಿ. ಅದು ನೇರವಾಗಿ ಹಚ್ಚಿದ್ರೆ ಮಿರರ್ನಾಗ ಹೆಂಗೆ ಕಾಣಿಸುತ್ತೆ?
ನನ್ನ ಹೆಸರು ಮಹೇಶ್, 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಉಷ್ಣ ಪ್ರಸಾರವಾಗುವ ಲೋಹದ ಪ್ರಯೋಗ ಮಾಡ್ತಾ ಇದ್ದೆ. ಪ್ರಯೋಗ ಮಾಡುತ್ತಿದ್ದೇನೆ. ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆಯ ತುದಿಯವರೆಗೆ ಪ್ರಸಾರವಾಗುವ ವಾಹನ ಎನ್ನುವರು. ಪ್ರಸಾರವಾಗುವ ಪ್ರಕ್ರಿಯೆಯನ್ನು ವಾಹನ ಎನ್ನುವರು. ಸಾಮಾನ್ಯವಾಗಿ ಘನವಸ್ತುಗಳಲ್ಲಿ ವಾಹನ ಉಷ್ಣ ಪ್ರಸಾರವಾಗುತ್ತದೆ. ನೋಡ್ತಾ ಇದ್ದೀರಲ್ಲ, ಈ ಲೋಹದ ಇದಕ್ಕೆ ಶಾಖ ತಾಗ್ತಾ ಇರೋದ್ರಿಂದ ಅಲ್ಲಿಂದ ಅಂಟಿಸಿರ್ತಕ್ಕಂಥ ಮೇಣದ ಬತ್ತಿ ಕರಗಿ ಬೀಳ್ತಾ ಇದೆ ಅಲ್ವಾ? ನೋಡ್ತಾ ಇದ್ದೀರಲ್ಲ, ಇಲ್ಲೇ ತುದಿಲೇ ಇರಬೇಕದು. ಅದು ಕಾದಂಗೆಲ್ಲ ಅಲ್ಲಿ ಉದ್ಬಿಡು. ನೋಡ್ತಾ ಇದ್ದೀರಲ್ಲ, ಹಾಂ, ಈಗ ಇಲ್ಲಿ ಬೀಳುತ್ತೆ. ಈಗ ಇಲ್ಲಿ ನನ್ನ ಹೆಸರು ಮಾರುತಿ KH. ನಾನು 7ನೇ ತರಗತಿ ಓದುತ್ತಿದ್ದೇನೆ. ಮಾನವನ ವಿಸರ್ಜನಾಂಗ ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಮೂತ್ರದ್ವಾರ, ಯುರಿತ್ರ. ನನ್ನ ಹೆಸರು ಆದರ್ಶ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಯಾವ ಪ್ರಯೋಗ ಮಾಡ್ತೀಯಾ ಈಗ? ನಿಂಬೆ ಹಣ್ಣಿನ ಪ್ರಯೋಗ ಮಾಡ್ತಾ ಇದೆಯಾ? ಹಾಂ. ಇದರಲ್ಲಿ ಉಪ್ಪು ಹಾಕುತ್ತದೆ. ಇದು ತೇಲುತ್ತಾ? ನನ್ನ ಹೆಸರು ಸಂದೀಪ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ಚಲನೆ ಕೆಲವು ಸಾಮಾನ್ಯ ಗಡಿಯಾರಗಳು: ಲೋಲಾಕ ಚಲನೆ, ವೃತ್ತೀಯ ಚಲನೆ, ಡಿಜಿಟಲ್. ಹೆಸರು ರಾಹುಲ್ ಕುಮಾರ್. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಗ್ಗುವಿಕೆ ಮೂಲಕ ಈಸ್ಟ್ನಲ್ಲಿ ಸಂತಾನೋತ್ಪತ್ತಿ. ಈಸ್ಟ್ ಕೋಶ ಬೆಳೆಯುತ್ತಿರುವ ಮಗ್ಗು, ಹೊಸ ಮಗ್ಗುಗಳ ಸರಪಳಿ. ಬರಲಿ ಚಪ್ಪಾಳೆ. ನನ್ನ ಹೆಸರು ನಂದೀಶ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಕ್ತ ಪರಿಚಲನೆಯ ರೇಖಾಚಿತ್ರ. ಶ್ವಾಸಕೋಶಗಳು, ಹೃದಯ, ಲೋಮನಾಳಗಳು, ಅಭಿಧಮನಿ, ಅಪಧಮನಿ. ಬನ್ನಿ ಚಪ್ಪಾಳೆ. ಹೆಸರು ಮಹೇಶ್ ಬಾಬು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾನವನ ಶ್ವಾಸಾಂಗ ವ್ಯೂಹ: ನಾಸಿಕ ರಂಧ್ರ, ಬಾಯಿಯ ಕುಹರ, ಗಂಟಲು, ಶ್ವಾಸನಾಳ, ಶ್ವಾಸಕೋಶ, ಪಂಕೆಲುಬುಗಳು, ವಪೆ. ನನ್ನ ಹೆಸರು ಸುದೀಪ. ಮಾನವನ ಶ್ವಾಸಕೋಶ ಉಸಿರಾಟ ಕ್ರಿಯೆ. ನನ್ನ ಹೆಸರು ಸುಮಂತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೇಸರಿ ಹಳದಿ ಬಣ್ಣ.
ಕೇಸರಿ ದಟ್ಟ ಕೆನೆ ಬಣ್ಣ. ಶಲಾಕೆ ಶಲಾಕೆ ಹಸಿರು ಬಣ್ಣ. ಚಿತ್ರ 4.22 2 ಹೂವಿನ ಭಾಗಗಳು. ಸ್ನೇಹಿತ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಳಕಿನ ಛಾಯೆಯನ್ನು ಧೂಳವಾಗಿ ಕಾಣುತ್ತದೆ. ಧೂಳಿನ ಕಣಗಳನ್ನು ಈ ಬೆಳಕಿನ ಮೂಲಕ ನೋಡಬಹುದು. ನನ್ನ ಹೆಸರು ಲಕ್ಷ್ಮಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಲಕ್ಷ್ಮಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅನಿತಾ. ನನ್ನ ಹೆಸರು ಪೂಜಾ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಳೆ ಬದಿಯರಲ್ಲಿ ಮೊಗ್ಗುಗಳಿರುವ ಬ್ರಯೋಫಿಲ್ಲಂ ಎಲೆಗಳಲ್ಲಿ ಮೊಗ್ಗು ಕಟ್ಟಿರುತ್ತದೆ. ಅದು ನೆಲಕ್ಕೆ ಬಿದ್ದಾಗ ಹೊಸ ಸಸ್ಯ ಬೆಳೆಯುತ್ತದೆ. ನನ್ನ ಹೆಸರು ರೇಖಾ, 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಟೆಲಿಸ್ಕೋಪ್. ನನ್ನ ಹೆಸರು ಸಾಧನ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಗಾಜಿನ ಕನ್ನಡಿ. ಇದು ದರ್ಪಣದ ಮುಂದೆ ಇಟ್ಟಾಗ ದರ್ಪಣದಲ್ಲಿ ಮುಂದಿರುವ ಚದುರಂಗದ ಚೌಕದಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ಇಟ್ಟರೆ ಅದು ದರ್ಪಣದಲ್ಲಿ ಕಾಣುತ್ತದೆ. ಉದಾಹರಣೆಗೆ 1, 2, 3, 4, 5 ನಾವು ಯಾವ ಸ್ಥಳದಲ್ಲಿ ಇಟ್ಟಿರುತ್ತೇವೋ ಅದು ದರ್ಪಣದಲ್ಲಿ ಹಾಗೆಯೇ ಕಾಣುತ್ತದೆ. ಡಾಕ್ಟರ್ ಸಿ.ವಿ. ರಾಮನ್ ಸರ್ ಸಿ.ವಿ. ರಾಮನ್ ರವರು 1888 ನವೆಂಬರ್ 7ರಂದು ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ಜನಿಸಿದರು. ಭಾರತೀಯ ಭೌತ ವಿಜ್ಞಾನಿಯಾದ ಇವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. 1928ರಲ್ಲಿ ಫೆಬ್ರವರಿ 28ರಂದು ಇವರು ಆವಿಷ್ಕರಿಸಿದ ರಾಮನ್ ಪರಿಣಾಮದ ಸ್ಮರಣೆಗಾಗಿ ಪ್ರತಿ ವರ್ಷವೂ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ರಾಮನ್ ಪರಿಣಾಮ ಏಕವರ್ಣೀಯ ಬೆಳಕು ಪಾರದರ್ಶಕ ಮಾಧ್ಯಮದ ಮೂಲಕ ಹಾದು ಹೋಗುವಾಗ ಆ ಮಾಧ್ಯಮದ ಅಣುಗಳ ಜೊತೆಗೆ ಅಂತರವರ್ತಿಸಿ ಶಕ್ತಿಯನ್ನು ಕಳೆದುಕೊಳ್ಳುವುದರಿಂದ ಇಲ್ಲವೇ ಪಡೆಯುವುದರಿಂದ ಚದುರಿದ ಬೆಳಕಿನ ಆವರ್ತಕದಲ್ಲಿ ಬದಲಾವಣೆಯಾಗಿ ಹೆಚ್ಚುವರಿ ರೋಹಿತ ರೇಖೆಗಳು ಕಾಣಿಸುವ ಪ್ರಕ್ರಿಯೆ ರಾಮನ್ ಪರಿಣಾಮ. ಪ್ರತಿಜ್ಞಾವಿಧಿ. ನಾನು ಭಾರತೀಯ ಸಂವಿಧಾನದ 51A ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುವುದರಿಂದ